ಚಿತ್ರರಂಗಕ್ಕೆ ಸದಾ ಬೆಂಬಲವಾಗಿ ನಿಂತಿರುವಂಥ ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಸಚಿವರಾದ ಮಹಾದೇವ್ ಅವರೇ, ವೆಂಕಟೇಶ್ ಅವರೇ, ನಾಡಿನ ಶ್ರೇಷ್ಠರು, ಚಿತ್ರರಂಗದ ಹಲವು ಶ್ರೇಷ್ಠರು, ಅಧಿಕಾರಿಗಳು, ಮಾಧ್ಯಮ ಮಿತ್ರರು, ನೀವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ, ಪ್ರತಿಯೊಬ್ಬರಿಗೂ, ಒಬ್ಬೊಬ್ಬರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಆ ಕಾಮಿಡಿ ಮಾಡಿದ್ರಲ್ಲ, ಅವ್ರು ಕರೆಕ್ಟಾಗಿ ಹೇಳಿದ್ರು, ಇಲ್ಲೇ 200 ಹೀರೋಯಿನ್ಗಳು 100 ಹೀರೋಗಳು ಸಿಗ್ತಾರೆ ಅಂತ. ತಮ್ಮೆಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಸಿನಿಮಾನು ಹಬ್ಬನೇ ರೀ, ಅದು ನವರಾತ್ರಿಗಳ ಹಬ್ಬ, ಇದು ನವರಸಗಳ ಹಬ್ಬ. 100 ವರ್ಷದ ಹಿಂದೆ ಯಾರೋ ಪುಣ್ಯಾತ್ಮನಿಗೆ ಒಂದು ಐಡಿಯಾ ಬಂತು, ನಮ್ಮನ್ನೆಲ್ಲ ಒಂದು ಕಪ್ಪು ಕೋಣೆ ಒಳಗೆ ಕೂರಿಸಿ ಅಲ್ಲೊಂದು ರಾತ್ರಿಯನ್ನ ಸೃಷ್ಟಿ ಮಾಡಿ ನಮ್ಮ ನವರಸಗಳ ಜೊತೆ ಆಟ ಆಡಿದ್ರೆ ನಮ್ಮನ್ನ ಹಿಡಿದು ಬಿಡ್ಬೋದು ಅಂತ. ಆ ಸಿನಿಮಾ ಹಿಡಿತದಲ್ಲಿ 1 ಶತಮಾನ ಕಳೆದಿದೆ. ದಾಟ್ ಇಸ್ ದ ಮ್ಯಾಜಿಕ್ ಆಫ್ ಸಿನಿಮಾ. ನಾನು ಯೋಚನೆ ಮಾಡ್ತಿದ್ದೆ, ಈ ನವರಾತ್ರಿ ಮತ್ತು ಸಿನಿಮಾಗೆ ಎಷ್ಟು ಹೋಲಿಕೆಗಳಿದೆ ಅಂತ. ನವರಾತ್ರಿ ಅಂದ ತಕ್ಷಣ ಮೊದಲು ಬರೋದೇನು? ಅದು ಒಂದು ಆನೆಗಳ ಮೆರವಣಿಗೆ. ಸಿನಿಮಾ ಆಸೆಗಳ ಮೆರವಣಿಗೆ. ಒಂದು ಹೀರೋಯಿನ್ ಆಸೆನೇ ಲವ್ ಸ್ಟೋರಿ. ಒಂದು ಹೀರೋಗೆ ಸೇಡಿನ ಆಸೆ ಆಕ್ಷನ್ ಸ್ಟೋರಿ ಆಗುತ್ತೆ. ಒಂದು ಟೀಮಿಗೆ ಗೆಲುವಿನ ಮೇಲೆ ಆಸೆ ಒಂದು ಸ್ಪೋರ್ಟ್ಸ್ ಫಿಲ್ಮ್ ಆಗುತ್ತೆ. ಆಸೆಗಳ ಮೆರವಣಿಗೆನೇ ಸಿನಿಮಾ. ನವರಾತ್ರಿಯಲ್ಲಿ ಮೈಸೂರು ದಸರಾ ಅಂದರೆ ಫಸ್ಟ್ ಟೈಮ್ ಬರೋದೇನು? ಈ ಮೈಸೂರು ಪ್ಯಾಲೇಸ್ಸು, ಆ ಲಕ್ಷ ಲಕ್ಷ ದೀಪಗಳು, ಆ ದೃಶ್ಯದ ದೀಪಾವಳಿ ಅಲ್ವಾ? ಸಿನಿಮಾನು ಅಷ್ಟೇ ಸರ್. ಏನಿದು 1 ಇಂಚ್ ಅಗಲ ಇದೆ ನಿಮ್ಮ ಕಣ್ಣು. ಈ 1 ಇಂಚ್ ಅಗಲ ಕಣ್ಣಲ್ಲಿ 882 ಅಡಿ ಟೈಟಾನಿಕ್ ಮುಳುಗಿದ್ದನ್ನ ನೋಡಿದ್ರಲ್ಲ, ತೋರಿಸಿದ್ ಯಾವುದು? ಸಿನಿಮಾ. 1 ಇಂಚ್ ಕೂಡ ಹೈಟ್ ಇಲ್ಲ. ಈ ಕಣ್ಣಲ್ಲಿ 70 ಅಡಿ ಇರುವಂತ ಡೈನೋಸರ್ನ ನೋಡಿದ್ರಲ್ಲ, ತೋರಿಸಿದ್ ಯಾವುದು? ಸಿನಿಮಾ. ಸಿನಿಮಾ ಸರ್, ಅಸಾಧ್ಯವಾದ ವಿಷಯಗಳನ್ನ ಸಾಧ್ಯ ಮಾಡಿ ತೋರಿಸುವಂತ ದೃಶ್ಯ ಮಾಧ್ಯಮ ಸಿನಿಮಾ. ಅಷ್ಟ್ಯಾಕೆ ನಮ್ಮ ಹೀರೋ ಬರೀ ಕೈಯಲ್ಲಿ ನಮ್ಮ ಹೀರೋಗಳು ಓಡೋ ಟ್ರೈನಲ್ಲಿ ನಿಲ್ಲಿಸ್ಬಿಡ್ತಾರೆ. ಅದು ಸಿನಿಮಾ. ದೃಶ್ಯದ ಮೂಲಕ, ಎಡಿಟಿಂಗ್ ಮೂಲಕ, ಸೌಂಡ್ ಮೂಲಕ ಒಂದು ಅದ್ಭುತವನ್ನ ಕ್ರಿಯೇಟ್ ಮಾಡುತ್ತಲ್ಲ, ಅದು ಸಿನಿಮಾ. 3ನೇದೇನು? ದಸರಾ ಅಂದ್ರೆ ಚಾಮುಂಡೇಶ್ವರಿಯ ಮಹಿಮೆ. ಎಲ್ಲ ಸಿನಿಮಾನ ಅಷ್ಟೇ ಸರ್. ದಿವ್ಯ ಶಕ್ತಿ ಮತ್ತು ದುಷ್ಟ ಶಕ್ತಿ ಮಧ್ಯೆ ಒಂದು ಹೋರಾಟನೇ ಪ್ರತಿಯೊಂದು ಸಿನಿಮಾನು. ಅದು ವಿಲ್ಲನ್ ಆಗ್ತಾರೆ ಕೆಲವೊಮ್ಮೆ, ಮಚ್ಚು ಲಾಂಗ್ ಇಟ್ಕೊಂಡಿರ್ತಾರೆ. ಕೆಲವೊಮ್ಮೆ ನಿಮ್ಮೊಳಗೆ ಇರುತ್ತಲ್ಲ ವಿಲ್ಲನ್ನು. ನಿಮ್ಮಲ್ಲಿರುವ ಅಸೂಯೆ, ನಿಮ್ಮಲ್ಲಿರುವ ಅನುಮಾನ, ನಿಮ್ಮಲ್ಲಿರುವ ದ್ವೇಷ, ಅದನ್ನ ಹೇಗೆ ನೀವು ಪಾರಾಗ್ತೀರಿ ಅಂತ ಸಿನಿಮಾ ತೋರಿಸುತ್ತೆ. ಹಾಗಾಗಿ ಅದು ನವರಾತ್ರಿಗಳ ಹಬ್ಬ, ಇದು ನವರಸಗಳ ಹಬ್ಬ. ಈ ನವರಾತ್ರಿಯ ದಿನ ನೀವು ದಸರಾ ಚಲನಚಿತ್ರೋತ್ಸವವನ್ನು ಆಚರಿಸ್ತಿರೋದು ಬಹಳ ಬಹಳ ಖುಷಿ ಆಗ್ತಿದೆ. ಇದ್ರಲ್ಲಿ ಬಹಳ ಮುಖ್ಯ ಏನು ಅಂದರೆ, ಈಗ ದ್ವಾರಕೀಶ್ ಅವ್ರು ತೋರಿಸಿದ್ರಲ್ಲ ಸರ್, ದ್ವಾರಕೀಶ್ ಅವ್ರದ್ದು ಆ ವಿಡಿಯೋ ನೋಡ್ತಿರ್ಬೇಕಾರೆ ನೋಡಿ, ಈಗ ದ್ವಾರಕೀಶ್ ಅವರು ನಮ್ಮ ಜೊತೆ ಇಲ್ಲ, ವಿಷ್ಣುವರ್ಧನ್ ಅವರು ನಮ್ಮ ಜೊತೆ ಇಲ್ಲ, ಸೌಂದರ್ಯ ನಮ್ಮ ಜೊತೆ ಇಲ್ಲ. ಆದರೆ ಆಪ್ತ ಮಿತ್ರ ಚಿತ್ರ ಇದೆ. ಅದು ಸಿನಿಮಾ ಅಂದರೆ ಅದು ಸರ್. ಸಿನಿಮಾ ಅದು ಕಲಾವಿದರಿಗೆ ಅಮರತ್ವ ನೀಡುವುದು ಅಂದರೆ ಸಿನಿಮಾ. ಸಿನಿಮಾ ಮೇಕ್ಸ್ ಅಸ್ ಇಮ್ಮಾರ್ಟಲ್. ನಮಗೆಲ್ಲ ಅಮೃತ ಕುಡಿಸ್ಬಿಡುತ್ತೆ ಸಿನಿಮಾ. ಹಂಗೆ ನೋಡಿದ್ರೆ ಸಿನಿಮಾನು ಒಂದು ರೀತಿಯಲ್ಲಿ ಅಮೃತ ವರ್ಷಿಣಿನೇ. ಇವತ್ತು ಈ ಲಿಸ್ಟ್ ನೋಡಿದ್ವಿ, ಪ್ರತಿದಿನ ಬೇರೆ ಬೇರೆ ಕಲೆಗಳನ್ನು ನೀವು ಸಂಭ್ರಮಿಸ್ತಾ ಇದ್ದೀರಲ್ಲ, ಆ ಎಲ್ಲ ಕಲೆಗಳ ಸಂಗಮನೇ ಸಿನಿಮಾ. ಇಟ್ಸ್ ಅ ಬ್ರಿಡ್ಜ್ ಆಫ್ ಆಲ್ ಆರ್ಟ್ಸ್. ಇನ್ಫ್ಯಾಕ್ಟ್ ನನಗನ್ಸುತ್ತೆ ಅದು ಬ್ರಿಡ್ಜ್ ಮಾತ್ರ ಅಲ್ಲ, ಫ್ರಿಡ್ಜು ಕೂಡ. ಯಾಕಂದ್ರೆ ಏನೋ 4ನೇ ಕ್ಲಾಸಲ್ಲಿ ನಾನು ನೋಡಿದ್ದು ಭೂತೆ ನಮಗ, ಅಯ್ಯೋ ಆ ಪ್ರವಾಹ ಇನ್ನೂ ನನ್ನ ತಲೆಯಲ್ಲಿ ಫ್ರೆಶ್ ಆಗಿ ಹಸಿರಾಗಿದೆಯಲ್ಲ, ಅಂದಮೇಲೆ ಸಿನಿಮಾ ಫ್ರಿಡ್ಜ್ ತಾನೆ. ಎಷ್ಟು ಫ್ರೆಶ್ ಆಗಿದೆ ನೋಡಿ. 20 ವರ್ಷಗಳ ಹಿಂದೆ ನೀವು ನೋಡುವಂಥ ದೃಶ್ಯಗಳು ಇವತ್ತು ನಿಮ್ಮ ತಲೆಯಲ್ಲಿ ಫ್ರೆಶ್ ಆಗಿಡುವಂಥ ಫ್ರಿಡ್ಜ್ ಇದು. ಈ ಫ್ರಿಡ್ಜಲ್ಲಿರುವಂಥ ಅದ್ಭುತವಾದಂಥ ಕೆಲವು ಚಿತ್ರಗಳನ್ನು ನಿಮ್ಮ ದಸರಾ ಚಲನಚಿತ್ರೋತ್ಸವದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಅಂತ ತೋರಿಸ್ತಾರೆ. ನಂತರ ಈಗ ಪ್ರಸ್ತುತ ಸುದ್ದಿ ಮಾಡ್ತಿರುವಂಥ ನಿರ್ದೇಶಕರು, ಅವರ ಚಿತ್ರಗಳನ್ನು ಕೆಲವುದು ಆ ಲಿಸ್ಟಲ್ಲಿದೆ. ಮತ್ತು ಮುಂದೆ ನಮ್ಮ ಮುಂದಿನ ನಿರ್ದೇಶಕರು ಅವರು ಮಾಡಿರುವಂಥ ಶಾರ್ಟ್ ಫಿಲ್ಮ್ಸ್ ಇದೆ. ಹೀಗಾಗಿ ಹಿಂದಿನ ಶಕ್ತಿಗಳನ್ನು ಸ್ಮರಿಸ್ಕೊಳ್ತೀವಿ, ಇಂದಿನ ಶಕ್ತಿಗಳನ್ನು ಗೌರವಿಸ್ತೀವಿ.
ಮುಂದಿನ ಶಕ್ತಿಗಳ ಬಗ್ಗೆ ಎದುರು ನೋಡ್ತಾ ಇದ್ದೀವಿ. ಅದೇ ದಸರಾ ಚಲನಚಿತ್ರೋತ್ಸವ ಆಗುತ್ತೆ. ಮುಂದಿನ 10 ದಿನಗಳು ದಯವಿಟ್ಟು ಈ ಚಿತ್ರಮಂದಿರಗಳಿಗೆ ಹೋಗಿ ಈ ಕನ್ನಡ ಚಿತ್ರಗಳನ್ನು ನೋಡಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಬಹುಶಃ ರಮೇಶ್ ಸರ್ ಮಾತಾಡ್ತಾ ಇದ್ರೆ ಇಡೀ ಕಾರ್ಯಕ್ರಮ ನಾವು ಕೂತ್ಕೊಂಡು ಹಾಗೇ ಕೇಳಬೇಕು ಅಂತ ಅನಿಸುತ್ತೆ. ಅಷ್ಟು ಅರ್ಥಪೂರ್ಣವಾದಂಥ ಮಾತುಗಳು. ಸಿನಿಮಾಗೂ ದಸರಾಗೂ ಯಾವ ರೀತಿಯ ಒಂದು ಸಂಬಂಧವನ್ನು ಅಂತ ನನ್ನ ಮಾತಿನ ಮೂಲಕ ನಮಗೆ ತಿಳಿಸ್ಕೊಟ್ರು. ನಾವು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಜೊತೆಗೆ ಶ್ರೀಯುತ ರಮೇಶ್ ಅರವಿಂದ್ರ ಅವರಿಗೆ ಈ ಒಂದು ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಮನುಕುಲದ ಸಂಕಷ್ಟ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಬರು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗ್ ಮಾಡೋ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಬ್ಯಾಂಕಿ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥಾನ ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.